ಲಕ್ಕುಂಡಿ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್. ನಾಗಪ್ಪನ ನಂತರ ಈಗ ವಾನರ ಸೇನೆ ಎಂಟ್ರಿ. ನಿಧಿ ಕಾಯಲು ಬಂತ ಹನುಮಂತ ಸೈನ್ಯ. ನಮಸ್ಕಾರ ವೀಕ್ಷಕರೇ. ಲಕ್ಕುಂಡಿ ಗದಗದ ಈ ಪುಟ್ಟ ಗ್ರಾಮ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಇಲ್ಲಿರೋ ಮಣ್ಣಲ್ಲಿ ಬಗೆದಷ್ಟು ಬಂಗಾರ, ಕೆದಕಿದಷ್ಟು ರಹಸ್ಯಗಳು ಹೊರಗೆ ಬರ್ತಾನೆ ಇದ್ದಾವೆ. ಆದರೆ ಇವತ್ತು ಲಕ್ಕುಂಡಿಯಲ್ಲಿ ನಡೆದಿದ್ದು ದೊಡ್ಡ ಪವಾಡನ ಅಥವಾ ಪ್ರಕೃತಿ ವಿಸ್ಮಯನ? ವೀಕ್ಷಕರೇ, ಲಕ್ಕುಂಡಿಯ ಉತ್ಖನನ ಸಮಯದಲ್ಲಿ ಅಥವಾ ಉತ್ಖನ ಸ್ಥಳದಲ್ಲಿ ಇಷ್ಟು ದಿನ ಹಾವುಗಳ ಹಾವಳಿ ಜಾಸ್ತಿ ಆಗಿತ್ತು. ನಿಧಿ ಇದೆ, ಅದಕ್ಕೆ ನಾಗಪ್ಪ ಕಾಯ್ತಿದ್ದಾನೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಆದರೆ ಇವತ್ತು ಏನಾಗಿದೆ ಗೊತ್ತಾ? ಆ ಜಾಗಕ್ಕೆ ದಿಢೀರಂತ ವಾನರ ಸೇನೆ ಲಗ್ಗೆ ಇಟ್ಟಿದೆ. ಹೌದು, ನೂರಾರು ಸಂಖ್ಯೆಯಲ್ಲಿ ಮಂಗಗಳು ಬಂದು ಉತ್ಖನನ ನಡೆಯುವ ಜಾಗವನ್ನ ಸುತ್ತುವರೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಂಗಗಳ ದಂಡೆ ಬೀಡು ಬಿಟ್ಟಿದೆ. ಇದನ್ನ ನೋಡಿ ಕಾರ್ಮಿಕರು ಕೆಲಸ ಮಾಡೋಕೆ ಭಯ ಪಡ್ತಾಗಿದ್ದಾರೆ. ಒಂದು ಕಡೆ ನಾಗರ ಹಾವು, ಇನ್ನೊಂದು ಕಡೆ ಕೋತಿಗಳ ಸೈನ್ಯ. ಅಸಲಿಗೆ ಲಕ್ಕುಂಡಿಯಲ್ಲಿ ಏನಾಗ್ತಾ ಇದೆ? ಇದು ನಿಧಿ ಕಾಯುವ ತಂತ್ರನ? ಇದರ ಜೊತೆಗೆ ಇವತ್ತು ಮಣ್ಣಿನ ಅಡಿಯಲ್ಲಿ ಸಿಕ್ಕಿರೋ ಆ ವಿಚಿತ್ರ ಆಯುಧಗಳು, ಬಿಲ್ಲೆಗಳು, ಜೊತೆಗೆ ಹಸಿರು ಬಣ್ಣದ ಅಥವಾ ಹಸಿರು ಕಲರ್ನ ಕಲ್ಲಿನ ಮೇಲೆ ಕೆತ್ತಿರುವ ಹಾವಿನ ರಹಸ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಈ ರೋಚಕ ಎಪಿಸೋಡ್ನಲ್ಲಿ ಲಕ್ಕುಂಡಿಯ ಹೊಸ ಅವತಾರದ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ನಿಧಿಯನ್ನ ಕಾಯ್ತಾ ಇರೋದು ಹಾವುಗಳ ಅಥವಾ ಪ್ರಾಣಿಗಳ? ಈ ನಿಧಿ ಕಾಯುವ ಹಾವಿನ ವಿಷಯದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇದು ಮೂಢನಂಬಿಕೆನಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊನ್ನೆ ತನಕ ಲಕ್ಕುಂಡಿಯಲ್ಲಿ 5 ಅಡಿ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು. ಅದಕ್ಕೆ ಉರಗತಜ್ಞರು ಬಂದು ಹೋದ್ರು. ಹಾವು ಬಂತು ಅಂತಂದ್ರೆ ಅಲ್ಲಿ ನಿಧಿ ಇದೆ ಅನ್ನೋದು ಜನರ ಬಲವಾದ ನಂಬಿಕೆ. ಆದ್ರೆ ಆ ನಂಬಿಕೆಗೆ ಈಗ ಬಲ ಬಂದಿರೋದು ಈ ವಾನರ ಸೇನೆಯಿಂದ. ಇಷ್ಟು ದಿನ ಲಕ್ಕುಂಡಿಯ ಆ ಭಾಗದಲ್ಲಿ ಅಷ್ಟಾಗಿ ಮಂಗಗಳು ಕಾಣಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಯಾವಾಗ ಪುರಾತತ್ವ ಇಲಾಖೆಯವರು ಮಣ್ಣು ಅಗಿಯೋಗಕ್ಕೆ ಶುರು ಮಾಡಿದ್ರೋ, ಯಾವಾಗ ಭೂಮಿಯ ಆಳದಲ್ಲಿದ್ದ ಹಳೆಯ ವಸ್ತುಗಳು ಅಥವಾ ದೇವಸ್ಥಾನದ ಅವಶೇಷಗಳು ಹೊರಬರೋದಕ್ಕೆ ಶುರುವಾಯಿತು, ತಕ್ಷಣ ಅಲ್ಲಿಗೆ ನೂರಾರು ಕೋತಿಗಳು ಎಂಟ್ರಿ ಕೊಟ್ಟಿವೆ. ಉತ್ಖನನ ನಡೀತಾ ಇರೋ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿಗೆ ಇವು ಗುಂಪು ಗುಂಪಾಗಿ ಸಂಚರಿಸ್ತಾಗಿವೆ. ಕೋಟೆಗಳ ಗೋಡೆಗಳ ಮೇಲೆ, ದೇವಸ್ಥಾನದ ಶಿಖರದ ಮೇಲೆ, ಅಗೆಯುತ್ತಾ ಇರುವಂತಹ ಮಣ್ಣಿನ ರಾಶಿಯ ಮೇಲೆ ಹತ್ತಿ ಕೂತಿವೆ. ಯಾರಾದರೂ ಹತ್ತಿರ ಹೋದ್ರೆ ಒಂಥರ ಎಚ್ಚರಿಕೆ ಕೊಡೋ ತರ ನೋಡ್ತಾ ಇದ್ದಾವೆ. ಸ್ಥಳೀಯರು ಇದನ್ನ ನೋಡಿ ಏನಂದಿದ್ದಾರೆ ಗೊತ್ತಾ? ಇದು ರಾಮಾಯಣ ಕಾಲದ ನಂಟು, ಆಂಜನೇಯನ ಸೈನ್ಯ. ಇದು ಇಲ್ಲಿರೋ ನಿಧಿಯನ್ನ ಅಥವಾ ದೇವರನ್ನ ರಕ್ಷಣೆ ಮಾಡೋದಕ್ಕೆ ಈ ವಾನರರು ಬಂದಿದ್ದಾರೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಇದು ಮೂಢನಂಬಿಕೆ ಇರಬಹುದು, ಆದರೆ ಇಲ್ಲಿ ನಡೀತಾ ಇರೋ ಒಂದೊಂದು ಘಟನೆಗಳು ವಿಚಿತ್ರ ಮತ್ತು ಅಷ್ಟೇ ಸತ್ಯವಂತ ಅನಿಸ್ತಾ ಇದೆ. ಪಾಪ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಸ್ಥಿತಿ ಯೋಚನೆ ಮಾಡಿ. ಒಂದು ಕಡೆ ಮಣ್ಣು ಅಗೆಯುವಾಗ ಯಾವಾಗ ಹಾವು ಬರುತ್ತೋ ಅನ್ನೋ ಭಯ, ಇನ್ನೊಂದು ಕಡೆ ಮೇಲ್ಗಡೆ ಮಂಗಗಳ ಕಾಟ. ಕೆಲವೊಮ್ಮೆ ಈ ಮಂಗಗಳು ಏಕಾಏಕಿ ಕೆಲಸಗಾರರ ಕಡೆಗೆ ನುಗ್ಗಿ ಬರ್ತಾಗಿವೆ. ಕೈಯಲ್ಲಿರುವಂತಹ ಸಲಿಕೆ ಬುಟ್ಟಿಗಳನ್ನು ನೋಡಿ ವಿಚಿತ್ರ ಶಬ್ದ ಮಾಡ್ತಿವೆ. ಇದರಿಂದಾಗಿ ಉತ್ಖನನ ಕಾರ್ಯಕ್ಕೆ ಅಡ್ಡಿಯಾಗ್ತಾಗಿದೆ. ಅಧಿಕಾರಿಗಳು ಈಗ ದೊಡ್ಡ ಧರ್ಮ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮಂಗಗಳನ್ನ ಓಡಿಸೋ ಹಾಗಿಲ್ಲ, ಯಾಕಂದ್ರೆ ಅದು ದೈವ ಸ್ವರೂಪ ಅಂತ ಜನ ನಂಬ್ತಾರೆ. ಹಾಗಂತ ಸುಮ್ಮನೆ ಇದ್ರೆ ಕೆಲಸ ಸಾಗೋದಿಲ್ಲ. ಪುರಾತತ್ವ ತಜ್ಞರು ಈಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಬಂದಿದೆ. ಅರಣ್ಯ ಇಲಾಖೆಯ ಸಹಾಯ ಪಡಿತಾರಾ ಅಥವಾ ವಾನರ ಸೇನೆ ತಾನಾಗೆ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಇಷ್ಟೇ ಅಲ್ಲದೆ ಮಂಗಗಳು ಹಾಗೂ ಹಾವುಗಳ ಹೈಡ್ರಾಮಾ ಒಂದು ಕಡೆಯಾದ್ರೆ, ಮಣ್ಣಿನ ಅಡಿಯಲ್ಲಿ ಸಿಗ್ತಾ ಇರೋ ವಸ್ತುಗಳು ಇನ್ನೊಂದು ಕಡೆ. 6ನೇ ದಿನ 7ನೇ ದಿನದ ಉತ್ಖನನದವರೆಗೂ ಏನೆಲ್ಲ ಸಿಕ್ತು ಗೊತ್ತಾ? ಮಣ್ಣಿನಲ್ಲಿ ಬಿಲ್ಲೆಗಳು ಸಿಕ್ಕಿದಾವೆ. ಮಣ್ಣಿನಲ್ಲಿ ನೋಡೋದಕ್ಕೆ ಇವತ್ತಿನ ಕಾಯಿನ್ ಅಂದ್ರೆ ನಾಣ್ಯದ ತರನೇ ಇದಾವೆ, ಆದರೆ ಇವು ಮಣ್ಣಲ್ಲಿ ಮಾಡಿದ್ದು. ಇವುಗಳನ್ನ ಆಟಕ್ಕೆ ಅಂತ ಬಳಸ್ತಾ ಇದ್ರು ಅಂತ ಒಂದು ಲೆಕ್ಕಾಚಾರ ಹೇಳುತ್ತೆ. ಇನ್ನು ನಾಗನ ಕಲ್ಲುಗಳು, ನಾವು ಮೊದಲೇ ಹೇಳಿದ ಹಾಗೆ ಇಲ್ಲಿ ನಾಗಾರಾಧನೆ ತುಂಬಾ ಜೋರಾಗಿ ನಡೀತಾ ಇತ್ತು. ಪದೇ ಪದೇ ನಾಗರ ಹಾವಿನ ಕೆತ್ತನೆ ಇರೋ ಕಲ್ಲುಗಳು ಸಿಗ್ತಾಗಿದ್ದಾವೆ. ಇನ್ನು ತಾಮ್ರದ ಶಿವಲಿಂಗ ಮತ್ತು ಗಂಟೆ ಸಿಕ್ಕಿದೆ. ಚಾಲುಕ್ಯ ಶೈಲಿಯ ಕೆತ್ತನೆ ಇರೋ ತಾಮ್ರದ ಶಿವಲಿಂಗ ಸಿಕ್ಕಿದೆ. ಇದರ ಜೊತೆಗೆ ಪೂಜೆಗೆ ಬಳಸೋ ಗಂಟೆ ಕೂಡ ಸಿಕ್ಕಿದೆ. ಅಂದ್ರೆ ಇಲ್ಲಿ ದೊಡ್ಡ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ವೀಕ್ಷಕರೇ, ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ನಡೀತಾ ಇರೋ ಈ ಉತ್ಖನನ ಸಾಮಾನ್ಯವಾದದ್ದಲ್ಲ. ಇಲ್ಲಿ ಸಿಗ್ತಾ ಇರೋ ಮೂಳೆಗಳು, ಆಯುಧಗಳು, ಯುದ್ಧದ ಕತೆ ಹೇಳ್ತಾ ಇದ್ರೆ ಅಲ್ಲಿ ಬರ್ತಾ ಇರೋ ಹಾವು ಮಂಗಗಳ ದೈವದ ಕಥೆ ಹೇಳ್ತಾ ಇದ್ದಾವೆ. ಒಂದು ಕಡೆ ವಿಜ್ಞಾನ, ಇನ್ನೊಂದು ಕಡೆ ನಂಬಿಕೆ.
ಪುರಾತತ್ವ ಇಲಾಖೆಯವರು ಇದು ಬರೀ ಪ್ರಾಣಿಗಳ ಸಹಜ ವರ್ತನೆ, ಇಲ್ಲಿ ಹಳೆಯ ಕಟ್ಟಡಗಳು ಇದ್ದಿರುವುದರಿಂದ ಅವು ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಆದರೆ ಊರಿನ ಜನ ಏನು ಹೇಳ್ತಿದ್ದಾರೆ, ಇಲ್ಲ ಇದು ಕಲಿಯುಗದ ಪವಾಡ, ಇಷ್ಟು ವರ್ಷ ಸುಮ್ಮನಿದ್ದ ಪ್ರಾಣಿಗಳು, ಯಾವತ್ತೂ ಹಣಿಕೆ ಹಾಕದ ಮಂಗಗಳು ಇವತ್ತ್ಯಾಕೆ ಬರ್ತಾ ಇದ್ದಾವೆ, ನಾವು ಮಣ್ಣು ಆಗಿದ ತಕ್ಷಣ ಯಾಕೆ ಬರ್ತಿದ್ದಾವೆ, ಈ ಮಣ್ಣಿನ ಅಡಿಯಲ್ಲಿ ಏನೋ ಶಕ್ತಿ ಇದೆ ಅಂತ ವಾದ ಮಾಡ್ತಿದ್ದಾರೆ. ಇನ್ನು ನಿಧಿ ಇರುವ ಜಾಗದಲ್ಲಿ ಕೂದಲಿರುವುದು ಅಥವಾ 7 ತಲೆಯ ಹಾವು ಇರುತ್ತವೆ ಅನ್ನುವಂತಹ ಜನರ ನಂಬಿಕೆ ಈಗ ಹೋಗಲಾಡಿಸೋದಕ್ಕೆ ಮೈಸೂರಿನ ಪ್ರಖ್ಯಾತ ಉರಗ ತಜ್ಞರು ಬಂದಿದ್ದಾರೆ. ಕೂದಲಿರೋದಿಲ್ಲ, 7 ತಲೆ ಇರೋದೇ ಇಲ್ಲ ಅಂತ ಜನರಿಗೆ ಅಥವಾ ಈ ಮೂಢನಂಬಿಕೆಯನ್ನು ಹೋಗಲಾಡಿಸೋದಕ್ಕೆ ಒಂದು ತಂಡ ಕನ್ಫರ್ಮ್ ಆಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಜನ ಏನ್ ಮಾಡ್ತಿದ್ದಾರೆ, ಜನ ನಿಧಿಯನ್ನ ಕಾಯುತ್ತಾ ಇರುವಂತಹದ್ದು ದೇವರು, ಅದಕ್ಕೋಸ್ಕರ ನಿಧಿಗೆ ಸುತ್ತ ಹೋಗ್ಬೇಡಿ ಅಂತ ಜನ ಹೇಳುತ್ತಿದ್ದಾರೆ. ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಉತ್ಖನನ ಜಾಗಕ್ಕೆ ಸಾರ್ವಜನಿಕರು ಬರುವ ಹಾಗಿಲ್ಲ. ನೋ ಫೋಟೋ, ನೋ ವಿಡಿಯೋ. ಮೊಬೈಲ್ನಲ್ಲಿ ವಿಡಿಯೋ ಕ್ಲಿಕ್ಕಿಸೋದು, ವಿಡಿಯೋ ಮಾಡೋದು ಅಪರಾಧ ಅಂತ ಹೇಳಿದ್ದಾರೆ. ಅಧಿಕೃತದಾರರಿಗೆ ಮಾತ್ರ ಪ್ರವೇಶ, ಅಂದ್ರೆ ಕೇವಲ ಪಾಸ್ ಹೊಂದಿರುವ ಅಧಿಕಾರಿಗಳು ಮತ್ತು ಕೆಲಸಗಾರರಿಗೆ ಮಾತ್ರ ಒಳಗಡೆ ಪ್ರವೇಶ ಅನ್ನುವಂತಹ ಆಜ್ಞೆಯನ್ನ ಮಾಡಿದ್ದಾರೆ. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಈ ಜಾಗವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಪೊಲೀಸರು ಕಾವಲು ಕಾಯ್ತಾ ಇದ್ದಾರೆ. ಲಕ್ಕುಂಡಿ ಈಗ ಅಕ್ಷರಶಃ ಒಂದು ಕೋಟೆಯಾಗಿ ನಿರ್ಮಾಣವಾಗಿದೆ. ಒಂದು ಕಡೆ ಇತಿಹಾಸ ಸಿಕ್ಕ ಖುಷಿ ಇದ್ರೆ, ಇನ್ನೊಂದು ಕಡೆ ವರ್ತಮಾನ ಆಚರಣೆಗೆ ಪೆಟ್ಟು ಬಿದ್ದಂತೆ ಕಾಣಿಸ್ತಾ ಇದೆ. ಲಕ್ಕುಂಡಿಯ ಜನರಿಗೆ ಕೋಟೆ ವೀರಭದ್ರೇಶ್ವರ ಅಂತಂದ್ರೆ ಪ್ರಾಣ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಅದ್ಧೂರಿ ಜಾತ್ರೆ ನಡೆಯುತ್ತೆ. ವಿಶೇಷ ಏನಂದ್ರೆ ದೇವಸ್ಥಾನದ ಎದುರು ದೊಡ್ಡ ಅಗ್ನಿಕುಂಡ ಹಚ್ಚಲಾಗತ್ತೆ, ಭಕ್ತರು ಕೆಂಡ ಹಾಯ್ತಾರೆ. ಆದ್ರೆ ಈಗ ಏನಾಗತ್ತೆ, ಸರಿಯಾಗಿ ಅದೇ ಅಗ್ನಿಕುಂಡದ ಜಾಗದಲ್ಲಿ ಅಧಿಕಾರಿಗಳು ಗುಂಡಿ ತೋಡಿದ್ದಾರೆ. ಇದನ್ನ ಕಂಡು ಗ್ರಾಮಸ್ಥರು ಕೆಂಡಾಮಂಡಲರಾಗಿದ್ದಾರೆ. ನಮಗೆ 50 ವರ್ಷಗಳ ಇತಿಹಾಸವಿರುವ ಜಾತ್ರೆ ಮುಖ್ಯ, ನಿಮಗೆ ಮಣ್ಣು ಅಗಿಯೋದಕ್ಕೆ ಬೇರೆ ಜಾಗನೇ ಇಲ್ವಾ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಯಾಕೆ ಧಕ್ಕೆ ತರ್ತಿದ್ದೀರಾ ಅಂತ ಗ್ರಾಮಸ್ಥರು ಜೊತೆಗೆ ದೇವಸ್ಥಾನದ ಕಮಿಟಿ ಮತ್ತು ಊರಿನ ಹಿರಿಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಕೋಪ ಏನಂದ್ರೆ, ದೇವಸ್ಥಾನದ ಕಮಿಟಿಗೆ ಒಂದು ಮಾತು ಹೇಳದೆ ಏಕಾಏಕಿ ಬಂದು JCB ಹಚ್ಚಿರುವುದು. ಇನ್ನು 2 ತಿಂಗಳುಗಳ ಕಾಲ ನಡೆಯತ್ತಂತೆ ಉತ್ಖನನ. ಗ್ರಾಮಸ್ಥರ ಆಕ್ರೋಶಕ್ಕೆ ತುಪ್ಪ ಸುರಿಯುವಂತಹ ಮತ್ತೊಂದು ಸುದ್ದಿ ಇದೆ. ಪುರಾತತ್ವ ಇಲಾಖೆಯ ಮೂಲಗಳ ಪ್ರಕಾರ ಈ ಉತ್ಖನನ 1-2 ದಿನ ಮಾತ್ರ ಅಲ್ಲ, ಇದು ಕನಿಷ್ಠ ಅಂತಂದ್ರೆ 60 ದಿನ ಅಂದ್ರೆ 2 ತಿಂಗಳು ಮುಂದುವರಿಯುವ ಸಾಧ್ಯತೆ ಇದೆ. ಆದರೆ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಜಾತ್ರೆಯ ಸಮಯದಲ್ಲೂ ಇಲ್ಲಿ ಗುಂಡಿಗಳು ಹಾಗೇ ಇರುತ್ತವೆ. ಹಾಗಾದ್ರೆ ಜಾತ್ರೆ ಎಲ್ಲಿ ಮಾಡೋದು? ಜಾತ್ರೆ ನಡೆಯೋದು ಡೌಟಾ? ಅಗ್ನಿಕುಂಡ ಹಾಯುವ ಭಕ್ತರ ಗತಿ ಏನು? ಜಿಲ್ಲಾಡಳಿತ ಈಗ ಧರ್ಮ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಒಂದು ಕಡೆ ಇತಿಹಾಸ ಮತ್ತು ನಿಧಿ, ಇನ್ನೊಂದು ಕಡೆ ಜನರ ನಂಬಿಕೆ ಮತ್ತು ಜಾತ್ರೆ. ಇದನ್ನು ಹೇಗೆ ಉಳಿಸಬೇಕು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಇನ್ನೊಂದು ಕಡೆ ನಿಧಿ ಸಿಕ್ಕಂತಹ ಕುಟುಂಬದ ವಿಚಾರದಲ್ಲೂ ಒಂದು ಸ್ಪಷ್ಟತೆ ಸಿಕ್ಕಂತಾಗಿದೆ. ಗಂಗವ್ವ ಅವರ ಕುಟುಂಬಕ್ಕೆ ಸಿಕ್ಕ ನಿಧಿಯ ಮೌಲ್ಯದಲ್ಲಿ 1/5 ಭಾಗವನ್ನು ಅಂದರೆ 20% ಬಹುಮಾನವಾಗಿ ನೀಡೋದಕ್ಕೆ ಸರ್ಕಾರ ತಾತ್ವಿಕವಾಗಿ ಒಪ್ಪಿಕೊಂಡಿದೆ. ಇದು ನಿಧಿ ನಿಕ್ಷೇಪ ಕಾಯ್ದೆ ಅಡಿಯಲ್ಲಿ ಸಿಗುವಂತಹ ಪ್ರೋತ್ಸಾಹ ಧನವಾಗಿದೆ. ಉದಾಹರಣೆಗೆ ಅಲ್ಲಿ ಸಿಕ್ಕ ಚಿನ್ನದ ಬೆಲೆ 1 ಕೋಟಿ ಇದ್ರೆ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಸಿಗತ್ತೆ. ಆದರೆ ಕುಟುಂಬದವರು ಚಿನ್ನವನ್ನೇ ಕೇಳ್ತಾ ಇದ್ದಾರೆ ಎನ್ನಲಾಗಿದೆ. ಸರ್ಕಾರದ ಈ ನಡೆ ಬೇರೆ ಯಾರಿಗಾದ್ರೂ ನಿಧಿ ಸಿಕ್ಕರೆ ಮುಚ್ಚಿಡದೆ ಸರ್ಕಾರಕ್ಕೆ ನೀಡಲಿ ಎನ್ನುವ ಉದ್ದೇಶ ಹೊಂದಿದೆ. ಮುಂದೇನಾಗಬಹುದು? ವಾಟ್ ನೆಕ್ಸ್ಟ್? ಶಿವಲಿಂಗ ಪೀಠದ ಕೆಳಗಡೆ ಏನಾಗಬಹುದು? ನಾಳೆ ಅಥವಾ ನಾಡಿದ್ದು ಈ ಪೀಠದ ಕೆಳಭಾಗವನ್ನು ಅಗೆದಾಗ ಇನ್ನೂ ದೊಡ್ಡ ವಿಗ್ರಹಗಳು ಅಥವಾ ಗುಪ್ತ ಕೋಣೆಗಳು ಸಿಗಬಹುದು. ಜಾತ್ರೆ ವಿವಾದ. ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರೆ ಸರ್ಕಾರ ಉತ್ಖನನವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಜಾತ್ರೆಗೆ ಅವಕಾಶ ಕೊಡಬಹುದು ಅಥವಾ ಬೇರೆ ಕಡೆ ಜಾತ್ರೆಗೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬಹುದು. ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಶಿವಲಿಂಗ ಸಿಕ್ಕಿದೆ ಎಂದ್ರೆ ಕಾಣಿಕೆ ಹುಂಡಿಗೆ ನಿಧಿಯೂ ಕೂಡ ಪಕ್ಕದಲ್ಲೇ ಇರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಈ ಒಂದು ಏರಿಯಾವನ್ನ ನೋ ಎಂಟ್ರಿ ಝೋನ್ ಅನ್ನಾಗಿ ಮಾಡಲಾಗಿದೆ. ಇನ್ನು ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಜಾಗದಲ್ಲಿ ಜನವರಿ 16ರಿಂದ ಉತ್ಖನನ ಕಾರ್ಯ ಆರಂಭವಾಗಿದ್ದು ಈ ಪ್ರದೇಶವು ಅತಿ ಸೂಕ್ಷ್ಮವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಉತ್ಖನನ ಕಾರ್ಯ ಸಂಪೂರ್ಣವಾಗುವವರೆಗೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಧಿಕೃತವಾಗಿ ನೇಮಕಗೊಂಡಿರುವುದನ್ನು ಹೊರತುಪಡಿಸಿ ಯಾವುದೇ ಸಾರ್ವಜನಿಕರು, ಪ್ರವಾಸಿಗರು ಅಥವಾ ಇತರೆ ವ್ಯಕ್ತಿಗಳು ಈ ಸ್ಥಳಕ್ಕೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಜೊತೆಗೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ನಡೆಸುವುದಕ್ಕೂ ಕೂಡ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಆದರೆ ಅದೇನೇ ಆಗಲಿ, ಲಕ್ಕುಂಡಿ ಈಗ ಇತಿಹಾಸ ಮತ್ತು ಭವಿಷ್ಯದ ನಡುವೆ ಸಂಘರ್ಷ ಎದುರಾಗಿದೆ. ಶಿವಲಿಂಗದ ಪೀಠ ಸಿಕ್ಕಿರುವುದು ಸಂತೋಷದ ವಿಷಯ, ಆದರೆ ಅದಕ್ಕಾಗಿ ಜೀವಂತ ಸಂಸ್ಕೃತಿಯಾದ ಜಾತ್ರೆಯನ್ನ ಬಲಿ ಕೊಡೋದು ಸರಿಯಲ್ಲ.
ಸರ್ಕಾರ ಮತ್ತು ಗ್ರಾಮಸ್ಥರು ಕೂತು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಇಲ್ಲದಿದ್ರೆ ನಿಧಿ ಸಿಕ್ಕರೂ ಊರಲ್ಲಿ ನೆಮ್ಮದಿ ಇರಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಶಿವಲಿಂಗ ಪೀಠ ಸಿಕ್ಕ ಜಾಗದಲ್ಲಿ ಜಾತ್ರೆ ಮಾಡಲು ಬಿಡಬೇಕಾ ಅಥವಾ ಉತ್ಖನನ ಮುಂದುವರಿಸಬೇಕಾ? ಪುರಾತತ್ವ ಇಲಾಖೆ ಗ್ರಾಮಸ್ಥರ ಅನುಮತಿ ಪಡಿಬೇಕಿತ್ತ? ಆ ಅಗ್ನಿಕುಂಡದ ಜಾಗದಲ್ಲೇ ನಿಧಿ ಇದೆ ಅಂತ ನಿಮಗೇನ್ ಅನ್ಸುತ್ತೆ? ಈಗ ನಿಧಿ ಸಿಕ್ಕಿರುವಂತಹ ಜಾಗದಲ್ಲಿ ಹೀಗೆ ನಿಧಿ ಸಿಗ್ತಾ ಹೋದ್ರೆ ಇಡೀ ಗ್ರಾಮವನ್ನೇ ವೆಕೇಟ್ ಮಾಡ್ಬೇಕಂತೆ, ಅಂದ್ರೆ ಶಿಫ್ಟ್ ಮಾಡ್ಬೇಕಂತೆ ಬೇರೆ ಕಡೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.